ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಕಾಮಧೇನು ವಿಗ್ರಹ ಅಥವಾ ಫೋಟೋನ ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ಜಾಗದಲ್ಲಿ ಇಡಬೇಕು, ಯಾವ ವಿಗ್ರಹನ ತೊಗೊಂಬಂದು ಇಡಬೇಕು, ಯಾವ ಥರ ವಿಗ್ರಹನ ತೊಗೋಬೇಕು ಅಂತ ಒಂದಿಷ್ಟು ಮಾತುಕತೆನ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಹಾಗೆ ಈ ಕಾಮಧೇನು ಮಹತ್ವನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಒಂದು ಮನುಷ್ಯ ಜನ್ಮ ಪಡ್ಕೋಬೇಕು ಅಂತ ಅಂದರೆ 84,000 ಜೀವರಾಶಿಗಳನ್ನು ದಾಟಿ ನಾವು ಬರಬೇಕು ಅಂತ ಹೇಳ್ತಾರೆ. ಕೊನೆಯದು ಮನುಷ್ಯ ಜನ್ಮ ಅಂತಲೂ ಹೇಳ್ತಾರೆ. ಅಂದರೆ ಮನುಷ್ಯ ಜನ್ಮಕ್ಕಿಂತ ಮೊದಲು ಹಸುವಿನ ಹೊಟ್ಟೆನಲ್ಲಿ ಹುಟ್ಟಿ ಬರಬೇಕು. ಹೀಗೆ ಏನು ಹಸುವಿನ ಹೊಟ್ಟೆನಲ್ಲಿ ಕರು ಹುಟ್ಟಿ ಬರುತ್ತೋ ಅದು ಅದರ ಕೊನೆಯ ಜನ್ಮ ಆಗಿರುತ್ತೆ. ಅದರ ನಂತರ ನೆಕ್ಸ್ಟ್ ಅದಕ್ಕೆ ಮನುಷ್ಯ ಜನ್ಮ, ಅಲ್ಲಿಗೆ ಒಂದು ಪಾಪ ಕರ್ಮಗಳಿಗೆ ಮುಕ್ತಿ ಅಂತ. ಮುಕ್ತಿನೇ ಬೇರೆ, ಮೋಕ್ಷನೇ ಬೇರೆ. ಒಬ್ಬ ಮನುಷ್ಯನಿಗೆ ಮುಕ್ತಿ ಅಂದರೆ ಅವನು ಮಾಡಿದ ಪಾಪ ಕರ್ಮಗಳಿಂದ ಮುಕ್ತಿ ಪಡೆದು ಆ ಒಂದು ಆತ್ಮಶುದ್ಧಿ ಆಗುತ್ತೆ ಅಂತ. ಅದರಿಂದ ಮೋಕ್ಷ ಪಡೆಯೋದು ಅಂದರೆ ಮತ್ತೆ ನಮಗೆ ಪುನರ್ಜನ್ಮ ಇರೋದಿಲ್ಲ. ನಾವು ಭಗವಂತನ ಒಂದು ಸಾನ್ನಿಧ್ಯವನ್ನು ತಲುಪುತ್ತೀವಿ. ಒಂದು ಕೀಟ ಆಗಲಿ, ಪಕ್ಷಿನೇ ಆಗಲಿ, ಮರ, ಎಲೆ, ಸಣ್ಣ ಸಣ್ಣ ಹುಳುಗಳು ಪ್ರತಿಯೊಂದು ಕೂಡ ಎಲ್ಲ ಜೀವರಾಶಿಗಳನ್ನು ದಾಟ್ಕೊಂಡು ಬಂದು ಕೊನೆಯಲ್ಲಿ ಹಸುವಿನ ಹೊಟ್ಟೆನಲ್ಲಿ ಹುಟ್ಟಿ ಬಂದು ಅಲ್ಲಿಗೆ ನಮ್ಮದು ಕೊನೆ ಜನ್ಮ. ಇದಾದಮೇಲೆ ನೆಕ್ಸ್ಟು ಮನುಷ್ಯ ಜನ್ಮ ಅಂತ ಹೇಳ್ತಾರೆ. ಇದು ಸಣ್ಣ ಕತೆ ಓದಿದ್ದು ನಾನು, ಅದನ್ನು ನಿಮಗೂ ಕೂಡ ಹೇಳಿದೆ ಅಷ್ಟೇ. ಇಷ್ಟೊಂದು ಮಹತ್ವ ಇರುವಂಥ ಗೋಮಾತೆಯನ್ನು ನಾವು ಯಾವ ರೀತಿ ಪೂಜೆ ಮಾಡ್ಕೋಬೇಕು, ಇದರ ಪ್ರಯೋಜನ ಎಷ್ಟೆಲ್ಲ ಪಡ್ಕೋಬೇಕು, ಇದಕ್ಕೋಸ್ಕರ ಹಸುವಿನ ಸಗಣಿ, ಗೋಮೂತ್ರ ಇದು ಕೂಡ ಎಷ್ಟು ಪಾವಿತ್ರತೆ. ಅದು ಅಲ್ಲದೆ ನಾವು ಹಸುವಿಗೆ ತಿನ್ನಿಸುವಾಗ ಅದರ ನಾಲಿಗೆಯಿಂದ ನಮ್ಮ ಅಂಗೈಯನ್ನು ನೆಕ್ಕಬೇಕಂತೆ. ಅಂದರೆ ನಾವು ಅದಕ್ಕೆ ತಿಂಡಿ ತಿನ್ನಿಸುವಾಗ ಆ ಥರ ನಾವು ಅದರ ಬಾಯಿಗೆ ಕೊಟ್ಟಾಗ ಅದು ತಿಂತ ನಾಲಿಗೆಯಿಂದ ನಮ್ಮ ಕೈ ಬೆರಳಾಗಿರ್ಬೋದು ಅಥವಾ ನಮ್ಮ ಹಸ್ತನೇ ಆಗಿರ್ಬೋದು ಅದನ್ನು ನೆಕ್ಕಬೇಕಂತೆ. ಈ ರೀತಿ ಆಗೋದ್ರಿಂದಲೂ ಕೂಡ ನಮ್ಮಲ್ಲಿರುವ ನೆಗೆಟಿವಿಟಿ ತುಂಬ ಬೇಗನೆ ಕಮ್ಮಿ ಆಗುತ್ತೆ. ನಾವೇನು ಪಾಪ ಕರ್ಮಗಳನ್ನು ನಮ್ಮ ಕೈಯಿಂದ ಮಾಡಿರ್ತೀವಿ ಅದೆಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಪ್ರಯೋಜನಕಾರಿ ಈ ಕಾಮಧೇನು ವಿಗ್ರಹವನ್ನು ಮನೆಯಲ್ಲಿ ಎಲ್ಲಂದರೆ ಅಲ್ಲಿಟ್ಟು ಇದರ ಪ್ರಯೋಜನವನ್ನು ಕಳ್ಕೊಬೇಡಿ. ಸರಿಯಾದ ಜಾಗದಲ್ಲಿಟ್ಟು ಪೂರ್ಣ ಫಲವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಕೆಲವರು ಏನಾದರೂ ಹೊಸದಾಗಿ ತೊಗೋಬೇಕು ಅಂತ ಅಂದರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಮ್ಮ ಒಂದು ಸಂಸ್ಕೃತಿಯಲ್ಲಿ ಹಸುವನ್ನು ಒಂದು ಪ್ರಾಣಿ ಅಂತ ನೋಡದೆ ಅದನ್ನು ತಾಯಿ ಸ್ಥಾನ ಕೊಟ್ಟು ಪೂಜೆನ ಮಾಡ್ತೀವಿ. ಅದು ಅಲ್ಲದೆ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ನೆನೆಸಿದ್ದಾರೆ ಅಂತಲೂ ನಮಗೆ ಗೊತ್ತಿದೆ. ಇದು ಒಂದು ಕಾಮಧೇನುವನ್ನು ಹಸು ಮತ್ತು ಕರು ಜೊತೆಗೇ ಇರುವಂಥ ಈ ವಿಗ್ರಹವನ್ನು ಮನೆಯಲ್ಲಿ ಇಟ್ಕೋಬಹುದು. ಇಟ್ಕೊಂಡ್ರೂ ಕೂಡ ಯಾವ ಜಾಗದಲ್ಲಿ ಇಡಬೇಕು, ಹಾಲ್ನಲ್ಲಿ ಇಟ್ಕೋಬೇಕಾ ಇಲ್ಲ ದೇವ್ರ ಮನೆಯಲ್ಲಿ ಇಟ್ಕೋಬೇಕಾ. ಹಸುವನ್ನು ನಾವು ತಾಯಿ ಸಮಾನಕ್ಕೆ ಹೋಲಿಸ್ತೀವಿ ಕೂಡ. ಇನ್ನು ತುಂಬ ಜನ ಗಿಫ್ಟ್ ಐಟಮ್ ಹಾಗೆ ಕೂಡ ಕೊಡ್ತಾರೆ. ಅಲ್ಲದೆ ಎಷ್ಟೋ ಜನ ಮನೆಯ ಮುಂಭಾಗದಲ್ಲೂ ಕೂಡ ಟೈಲ್ಸ್ಗಳಲ್ಲಿ ಈ ರೀತಿ ಕಾಮಧೇನು ಫೋಟೋವನ್ನು ಹಾಕ್ಕೊಂಡಿರ್ತಾರೆ. ಇದು ಒಳ್ಳೆಯದಾ ಇದನ್ನು ಹಾಕೋದು, ಇದರಿಂದ ಆಗುವ ಪ್ರಯೋಜನ ಆದರೂ ಏನು, ಹಾಗೆ ಎಲ್ಲರೂ ಕೂಡ ಇದನ್ನು ಮನೆಯಲ್ಲಿ ಇಟ್ಕೋಬೋದಾ, ಇಟ್ಕೊಳ್ಳೋದಾದರೆ ಪರ್ಟಿಕ್ಯುಲರ್ ಆಗಿ ಯಾವ ಜಾಗದಲ್ಲಿ ಇಟ್ಕೊಂಡ್ರೆ ಇದರ ಒಂದು ಪಾಸಿಟಿವ್ ವೈಬ್ರೇಷನ್ ಹೆಚ್ಚಾಗಿರುತ್ತೆ ಪ್ರತಿಯೊಂದನ್ನು ಕೂಡ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕಾಮಧೇನುವನ್ನು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು, ಇಟ್ಕೊಳ್ಳೇಬೇಕು ಕೂಡ. ಇದು ನಮಗೆ ಸಾಗರ ಮಂಥನ ಸಮಯದಲ್ಲಿ ಸಿಕ್ಕಿರೋದು. ಆ ಸಮಯದಲ್ಲಿ ಹೊರಬಂದಂಥ 14 ರತ್ನಗಳಲ್ಲಿ ಇದು ಕೂಡ ಒಂದು. ಹಸುವಿನ ಜೊತೆ ಕರು ಇರುವಂಥ ಆ ಕರು ತನ್ನ ತಾಯಿಯ ಹತ್ರ ಹಾಲು ಕುಡಿತಾ ಇರುವಂಥ ಕಂಚಿನ ಪ್ರತಿಮೆ ಮನೆಯಲ್ಲಿ ಇಡೋದು ತುಂಬಾ ಶ್ರೇಷ್ಠ. ಹಾಗೆ ಇದರಿಂದ ಸಿಗುವಂಥ ಪ್ರಯೋಜನ ಏನು ತಿಳ್ಕೊಳ್ಳೋಣ. ಈ ರೀತಿ ಗೋವಿನ ವಿಗ್ರಹ ಮನೆಯಲ್ಲಿ ಇಡೋದ್ರಿಂದ ಸಂತಾನ ಫಲ ಪ್ರಾಪ್ತಿಯಾಗುತ್ತೆ, ಮಾನಸಿಕ ಶಾಂತಿ, ನೆಮ್ಮದಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಓದುವಂಥ ಮಕ್ಕಳು ಮನೆಯಲ್ಲಿದ್ದರೆ ಏಕಾಗ್ರತೆ ಹೆಚ್ಚಾಗುತ್ತೆ, ಅದೃಷ್ಟ, ಸಂಪತ್ತು, ಸಂತೋಷ, ಸಮೃದ್ಧಿ ಹೆಚ್ಚಾಗುವಂತೆ ಮಾಡುತ್ತೆ. ಕಾಮಧೇನು ಒಬ್ಬ ತಾಯಿಯಂತೆ ಬರುವಂಥ ಎಲ್ಲ ರೋಗಗಳನ್ನು ಮನೆಯಿಂದ ದೂರ ಇಡುತ್ತೆ. ಯಾವುದೇ ರೀತಿಯ ಒಂದು ರೋಗಾಣುಗಳು, ವೈರಸ್ ಅನ್ನೋದು ಒಳಗಡೆ ಬರೋದಿಲ್ಲ. ಈ ರೀತಿಯಲ್ಲಿ ಕಾಪಾಡುತ್ತೆ ನಮ್ಮನ್ನು. ಕೆಟ್ಟ ಆರೋಗ್ಯ, ಮಾನಸಿಕ ಒತ್ತಡ, ಆರ್ಥಿಕ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ. ಕಾಮಧೇನು ವಿಗ್ರಹ ಮನೆಯಲ್ಲಿ ಇಡೋದ್ರಿಂದ ತುಂಬಾ ಸಹಕಾರಿ ಆಗುತ್ತೆ ಅಂತ. ಒಂದು ಕಾಮಧೇನುವನ್ನು ಮನೆಯ ಯಾವ ಭಾಗದಲ್ಲಿಟ್ಟರೆ ಸಂಪೂರ್ಣ ಫಲವನ್ನು ಪಡ್ಕೋಬೋದು ಅಂತ ಇವಾಗ ತಿಳ್ಕೊಳ್ಳೋಣ.
ಪೂರ್ವ ಮತ್ತು ಉತ್ತರದ ಮಧ್ಯಭಾಗ ಅಂದರೆ ನಾವು ಇವಾಗ ಈಶಾನ್ಯ ಮೂಲೆ ಅಥವಾ ದೇವ ಮೂಲೆ ಅಂತ ಏನು ಹೇಳ್ತೀವಿ ಆ ಜಾಗದಲ್ಲಿ ಇಡಬೇಕು. ನೀವು ಲಿವಿಂಗ್ ಏರಿಯಾದಲ್ಲಿ ಅಂದರೆ ಹಾಲ್ನಲ್ಲಿ ಇಡೋದಾದರೆ ಅಂದರೆ ಶೋಕೇಸ್ನಲ್ಲಿ ಅಥವಾ ಟಿ ವಿ ಮೇಲೆ ಮತ್ತು ಬಂದವರು ಎದುರುಗಡೆನೆ ನೋಡೋ ಥರ ಇರುತ್ತೆ ಅಂದರೆ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಇಡ್ಬೋದು. ಆದರೆ ಇದರ ಸಂಪೂರ್ಣ ಫಲ ನಿಮಗೆ ಸಿಗೋದು ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿ ಅಂದರೆ ಈಶಾನ್ಯ ಮೂಲೆಯಲ್ಲಿ ಇಡಬೇಕು. ಇದು ತುಂಬ ಒಳ್ಳೆಯದು. ಇದರ ಪಾಸಿಟಿವಿಟಿ ತುಂಬಾ ಹೆಚ್ಚಾಗಿರುತ್ತೆ. ಅಥವಾ ಆ ಜಾಗದಲ್ಲಿ ಮೇನ್ ಡೋರ್ ಬಂದಿದೆ, ಅಲ್ಲಿ ಇಡೋದಕ್ಕೆ ಜಾಗ ಇಲ್ಲ, ಬೇಕಾದರೆ ನೀವು ದೇವ್ರ ಮನೆಯಲ್ಲಿ ಇಟ್ಕೋಬೋದು ಅಥವಾ ಹಾಲ್ನಲ್ಲಿ ಕೂಡ ಬಂದೋರಿಗೆ ಎದುರುಗಡೆನೆ ಕಾಣಿಸೋ ಥರ ಇಟ್ಕೋಬೋದು. ಆದರೆ ಜಾಗ ಇದ್ದರೆ ಈಗಲೇ ನೀವು ಜಾಗನ ಬದಲಾಯಿಸ್ಬೋದು. ಈಶಾನ್ಯ ಮೂಲೆಯಲ್ಲಿ ಹಾಲ್ನಲ್ಲಿ ಜಾಗ ಇದ್ದರೆ ದಯವಿಟ್ಟು ಅಲ್ಲಿ ಇಟ್ಕೊಳ್ಳಿ ನೋಡಿ. ಸ್ವಲ್ಪ ದಿವಸದ ಮಟ್ಟಿಗೆ ಅದರ ಜಾಗನ ಬದಲಾಯಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಪಾಸಿಟಿವ್ ಬದಲಾವಣೆ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಕಾಮಧೇನುವಿನ ಫೋಟೋ ಅಥವಾ ವಿಗ್ರಹನ ನಾವು ಇಟ್ಕೋಬೋದು. ಫೋಟೋ ಇದ್ರೂ ಕೂಡ ಅಷ್ಟೇ ಈಶಾನ್ಯ ಮೂಲೆಯಲ್ಲಿ ಹಾಕಿ ನೋಡಿ. ವಿಗ್ರಹ ಇದ್ದರೆ ಆ ಜಾಗದಲ್ಲಿ ಇಟ್ಟು ಪೂಜೆನ ಮಾಡ್ಬೋದು. ತುಂಬಾ ಒಳ್ಳೆಯದು. ಆ ಜಾಗದಲ್ಲಿ ಇಡೋದ್ರಿಂದ ಅಥವಾ ನೀವೇನಾದರೂ ಮನೆಯ ಮುಂಭಾಗದಲ್ಲಿ ಹಾಕ್ತೀವಿ ಫೋಟೋ ಏನಾದರೂ ಅಂದರೆ ಖಂಡಿತವಾಗ್ಲೂ ಹಾಕೋಬೋದು. ಈ ಕಾಮಧೇನುವಿನ ಫೋಟೋ ಅಥವಾ ವಿಗ್ರಹನ ಇಟ್ಕೋಬೋದು. ಫೋಟೋ ಇದ್ದರೂ ಕೂಡ ಅಷ್ಟೇ ಈಶಾನ್ಯ ಮೂಲೆಯಲ್ಲಿ ಹಾಕಿ ನೋಡಿ. ವಿಗ್ರಹ ಇದ್ದರೆ ಆ ಜಾಗದಲ್ಲಿ ಇಟ್ಟು ಪ್ರತಿದಿನ ಪೂಜೆನ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಒಳ್ಳೆಯದು. ಆ ಜಾಗದಲ್ಲಿ ಇಡೋದ್ರಿಂದ ಅಥವಾ ನೀವೇನಾದರೂ ಮನೆ ಮುಂದೆ ಆ ಭಾಗದಲ್ಲಿ ಹಾಕ್ತೀರಾ, ಟೈಲ್ಸ್ನಲ್ಲಿ ಇದರ ಫೋಟೋನ ಹಾಕ್ತೀರಾ ಅಂದರೆ ಖಂಡಿತವಾಗ್ಲೂ ಹಾಕ್ಬೋದು. ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಆದರೆ ಟೈಲ್ಸ್ನಲ್ಲಿ ಈ ರೀತಿ ದೇವರ ಫೋಟೋನ ಹಾಕುವಾಗ ದಯವಿಟ್ಟು ಅದು ಪೀಸ್ ಇರಬಾರ್ದು. ಅಂದರೆ 3-4 ಪೀಸ್ನ ಜಾಯಿಂಟ್ ಮಾಡಿ ಪಿಕ್ಚರ್ ಬರೋ ಥರ ಇರುತ್ತಲ್ಲ ಆ ಥರ ಆಗಬಾರ್ದು. ಒಂದು ಟೈಲ್ಸ್ನಲ್ಲಿ ಪೂರ್ತಿ ದೇವರ ಫೋಟೋ ಆಗಿರಲಿ, ಕಾಮಧೇನು ಫೋಟೋ ಆಗಿರಲಿ, ಆ ಥರದನ್ನು ನೋಡಿಬಿಟ್ಟು ನೀವು ಅದು ಜಾಯಿಂಟ್ ಆಗಿ ಇರಬಾರ್ದು. ಅದು ಭಿನ್ನ ಆಗಿರೋ ಲೆಕ್ಕ ಬರುತ್ತೆ. ಅಂಥದ್ದನ್ನು ದಯವಿಟ್ಟು ಇಡೋದಕ್ಕೆ ಹೋಗಬೇಡಿ. ಪೂಜೆನೂ ಮಾಡಬಾರ್ದು. ನೀವು ದೇವರ ಮನೆಯಲ್ಲೂ ಕೂಡ ಅಷ್ಟೇ ದೇವ್ರದ್ದು ಫೋಟೋಗಳೆಲ್ಲ ಏನಾದರೂ ಇದೆ ಹಾಕ್ಸಿರ್ತೀರಾ ಅಂದರೆ ಟೈಲ್ಸ್ನಲ್ಲಿ ಪೂರ್ತಿ ಪಿಕ್ಚರ್ ಇರಬೇಕು. ಅಂದರೆ ಆ ದೇವರ ಮೂರ್ತಿ ಅಥವಾ ಫೋಟೋ ಇರಬೇಕು. ಕಾಮಧೇನು ಫೋಟೋನ ಇಟ್ಕೊಂಡ್ರೂ ಕೂಡ ಅಷ್ಟೇ ಒಂದು ಟೈಲ್ಸ್ ಕಲ್ಲನ್ನು ಪೂರ್ತಿಯಾಗಿ ಆ ಕಾಮಧೇನು ಮತ್ತು ಕರುವಿನ ಫೋಟೋ ಇರಬೇಕು. ಅಂಥದ್ದನ್ನು ಹಾಕೋಬೇಕು. ಅಥವಾ ನೀವೇನಾದರೂ ವಿಗ್ರಹನ ಇಟ್ಕೊಂಡ್ರೆ ಅಂದರೆ ಅಮೃತ ಶಿಲೆ, ಬೆಳ್ಳಿ, ಪಂಚಲೋಹದ್ದು ಈ ಥರದ್ದು ಕೂಡ ನೀವು ಇಟ್ಕೋಬೋದು. ಮರದ ಐಟಮ್ ಆಗಿರ್ಬೋದು, ಪಿಂಗಾಣಿ ಆಗಿರ್ಬೋದು, ಈ ಥರದ್ದು ಕೂಡ ಶೋ ಪೀಸ್ ಅಂತ ಹೇಳಿ ಸುಮಾರು ಜನ ಗಿಫ್ಟ್ ಎಲ್ಲ ಕೊಡ್ತಾ ಇರ್ತಾರೆ. ಅಂಥದ್ದು ಕೂಡ ಮನೆಯಲ್ಲಿ ಇಟ್ಕೋಬೋದು. ಅಥವಾ ಇವಾಗ ಜರ್ಮನ್ ಸಿಲ್ವರ್ನಲ್ಲಿ ತೊಗೊಂಡು ಪೂಜಾ ರೂಮ್ನಲ್ಲಿ ಇಟ್ಕೊಂಡು ಪೂಜೆನ ಮಾಡ್ಬೋದಾ ಅಂತಂದರೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ. ಜರ್ಮನ್ ಸಿಲ್ವರ್ ತೊಗೊಳೋದಕ್ಕಿಂತ ಪುಟಾಣಿ ದೇವರಾದರೂ ಸರಿಯೇ ಬೆಳ್ಳಿದು ತೊಗೊಳ್ಳಿ. ಇಲ್ಲ ಅಷ್ಟು ದುಡ್ಡು ಕೊಟ್ಟು ತೊಗೊಳೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ಹಿತ್ತಾಳೆದೇ ತೊಗೊಳ್ಳಿ, ತುಂಬಾ ಶ್ರೇಷ್ಠ. ನೋಡೋರ ಕಣ್ಣಿಗೆ ದೊಡ್ಡದಾಗಿ ಕಾಣಿಸ್ಬೇಕು, ನಾವು ಬೆಳ್ಳಿದೇ ಇಟ್ಟಿದ್ದೀವಿ ಅಂತ ಗೊತ್ತಾಗಬೇಕು ಅಂತ ಅನ್ನೋದು ಜರ್ಮನ್ ಸಿಲ್ವರ್ ಮಾತ್ರ ತೊಗೊಳೋದಕ್ಕೆ ಹೋಗಬೇಡಿ. ಮೂರ್ತಿ ಚಿಕ್ಕದಾದರೂ ಬೆಳ್ಳಿದೇ ತೊಗೊಳ್ಳಿ ಅಥವಾ ಹಿತ್ತಾಳೆದೇ ತೊಗೊಳ್ಳಿ. ಅಮೃತ ಶಿಲೆ ಕೂಡ ಚೆನ್ನಾಗಿರುತ್ತೆ. ಈ ಥರ ವಿಗ್ರಹನೇ ತೊಗೊಳೋದಕ್ಕೆ ಆಗಲ್ಲ ಅಂದರೂ ಫೋಟೋ ಆದರೂ ಇಟ್ಟು ಪೂಜೆನ ಮಾಡ್ಬೋದು. ಕಾಮಧೇನು ಮುಖ ಬಂದು ದೇವರ ಮನೆ ಡೋರ್ ಯಾವ ಕಡೆ ಇರುತ್ತೆ ಆ ಕಡೆಗೇ ಇರಬೇಕು. ನಿಮ್ಮ ದೇವ್ರ ಮನೆ ಯಾವ ಕಡೆ ಇದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಕೆಲವರು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಇಡಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಪಶ್ಚಿಮ ದಿಕ್ಕಿಗೆ ಇದೆ, ಏನು ಮಾಡೋದು ಅಂತ ನೀವು ಯೋಚನೆ ಮಾಡ್ಬೋದು. ದೇವ್ರ ಮನೆ ದೊಡ್ಡದಾಗಿದೆ, ಜಾಗ ಇದೆ ಅಂತಂದರೆ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ತಿರುಗಿಸಿ ಇಡ್ಬೋದು. ಆದರೆ ಆದಷ್ಟು ಮೇನ್ ಡೋರ್ಗೆ ಅದರ ಮುಖ ತಿರುಗೋ ಥರ ಇಡೋದು ತುಂಬ ಒಳ್ಳೆಯದು. ಆದರೆ ನಿಮ್ಮ ದೇವ್ರ ಮನೆ ಯಾವ ಕಡೆಗೆ ಇರುತ್ತೆ ಆ ಕಡೆಗೆ ತಿರುಗಿಸಿ ಇಡ್ಬೋದು. ಆಗಲೇ ಹೇಳ್ದಂಗೆ ಹಾಲ್ನಲ್ಲಿ ಏನಾದರೂ ಈಶಾನ್ಯ ಮೂಲೆಯಲ್ಲಿ ಜಾಗ ಇದೆ, ಕೆಲವು ಸಲ ಡೋರ್ನ ಪಕ್ಕಕ್ಕೆ ಇಟ್ಟಿರ್ತೀರ, ಆ ಜಾಗ ಇರುತ್ತೆ ಅಂತ ಕಡೆ ಒಂದು ಸ್ಟ್ಯಾಂಡ್ ಥರ ಏನಾದರೂ ಮಾಡಿಸ್ಕೊಳ್ಳಿ. ಗ್ಲಾಸ್ನಲ್ಲೇ ಆಗಿರಲಿ ಇಲ್ಲ ಗಾರ್ನೆಟ್ನಲ್ಲೇ ಆಗಿರಲಿ ಮಾಡಿಸ್ಕೊಂಡು ಜಾಗದಲ್ಲಿ ನೀವು ಕಾಮಧೇನು ಮೂರ್ತಿನ ಇಟ್ಟು ಪೂಜೆನ ಮಾಡ್ಕೋಬೋದು. ತುಂಬ ಒಳ್ಳೆಯ ಪಾಸಿಟಿವ್ ಎನರ್ಜಿ ಇರುತ್ತೆ. ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ತುಂಬ ಸುಲಭವಾಗಿ ಆಗುತ್ತೆ. ಓದುವಂಥ ಮಕ್ಕಳು ಮನೇಲಿದ್ದರೆ ವಿದ್ಯಾಭ್ಯಾಸದಲ್ಲೇ ಆಗಿರ್ಬೋದು, ಅವರ ಮುಂದಿನ ಭವಿಷ್ಯ ಆಗಿರ್ಬೋದು, ಒಳ್ಳೆಯ ಅಭಿವೃದ್ಧಿಯನ್ನೇ ನೋಡ್ಬೋದು. ಇಷ್ಟಲ್ಲದೆ ಕೆಲವೊಂದು ಸಲ ಮಕ್ಕಳು ಹುಟ್ಟಿದಾಗ ಹೋಗಿ ಅವರ ಜಾತಕನ ಕೇಳ್ತೀವಿ, ಶಾಸ್ತ್ರನ ಕೇಳ್ತೀವಿ. ಹುಟ್ಟಿರುವ ಟೈಮ್ನಲ್ಲಿ ಆ ಮಗು ಹುಟ್ಟಿರುವಂಥ ಟೈಮ್ ಆ ಗಳಿಗೆ ಹೇಗಿದೆ, ಸಣ್ಣ ಪುಟ್ಟ ದೋಷಗಳಿರುತ್ತೆ. ಆ ದೋಷಗಳನ್ನು ನಿವಾರಣೆಗೋಸ್ಕರನೂ ಅಷ್ಟೇ ಹಸುವಿನ ಮನೆ ಹತ್ತಿರ ಕರ್ಕೊಂಡು ಬಂದು ಪೂಜನ ಮಾಡಿಸಿ ಹಸುವಿನ ಸುತ್ತ 3 ಪ್ರದಕ್ಷಿಣೆ ಹಾಕಿಸಿ ಬೇರೆಯವರ ಕೈಯಿಂದ ಆ ಮಗುನ ದಾನ ತಗೋತಾರೆ. ಒಂದು ಮೊರದಲ್ಲಿ ಬಾಗಿಣ ಎಲ್ಲ ಕೊಡ್ತೀವಲ್ಲ ಮೊರ, ಅದರಲ್ಲಿ ಮಗುನ ಮಲಗಿಸಿ ಎಳೆ ಮಗುವಿಗೆ ಈ ರೀತಿ ಮಾಡ್ತಾರೆ. ಮಗು ಹುಟ್ಟಿದಂಥ 11 ಅಥವಾ 1 ತಿಂಗಳು ಒಳಗಾಗಿ ಈ ರೀತಿ ಪೂಜೆನ ಮಾಡಿಸ್ತಾರೆ. ನೀವು ಕೂಡ ಸುಮಾರು ಕಡೆ ನೋಡಿರ್ತೀರ. ಆ ಹಸುವಿನ ಕೆಳಭಾಗದಲ್ಲಿ 3 ಸಲ ಸುತ್ತಿಸಿ ಇದನ್ನು ಆ ಕಡೆ ಒಬ್ಬರು ಮತ್ತು ಈ ಕಡೆ ಒಬ್ಬರು ನಿಂತ್ಕೊಂಡಿರ್ತಾರೆ. ಮೇಲಿಂದ ಒಬ್ಬರು ಕೊಡ್ತಾರೆ, ಕೆಳಗಿನಿಂದ ಒಬ್ಬರು ಕೊಡ್ತಾರೆ. ಈ ಥರ 3 ಸಲ ಮಾಡಿಸಿ ಆಮೇಲೆ ಹೆತ್ತ ತಾಯಿಗೆ ಆ ಮಗುನ ಕೊಡ್ತಾರೆ. ಈ ರೀತಿ ಮಾಡೋದ್ರಿಂದ ದೋಷ ನಿವಾರಣೆ ಆಗುತ್ತೆ.
ಏಕೆಂದರೆ ಹಿಂದಿನ ಜನ್ಮದಲ್ಲಿ ತಿಳಿದೇನೋ ಮಾಡಿರುವಂಥ ಕರ್ಮಗಳ ಫಲವಾಗಿ ಈ ಜನ್ಮದಲ್ಲಿ ಆ ಮಗು ಹುಟ್ಟಿರುವಂಥ ಗಳಿಗೆಗೆ ತುಂಬ ರೀತಿಯ ಅನಾರೋಗ್ಯ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ದೋಷಗಳಿಂದ ಬಂದಿರುತ್ತೆ. ಅದರ ನಿವಾರಣೆಗೋಸ್ಕರ ಈ ಥರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇನ್ನೂ ಒಂದ್ಸಲಿ ಹೇಳ್ತಾ ಇದ್ದೀನಿ, ಉತ್ತರ ಅಥವಾ ಪೂರ್ವದ ಮಧ್ಯಭಾಗದಲ್ಲಿ ನಮಗೆ ಈಶಾನ್ಯ ಮೂಲೆ ಅಂತ ಹೇಳ್ತೀವಿ, ಅದನ್ನು ದೇವ ಮೂಲೆ ಅಂತ ಹೇಳ್ತೀವಿ. ಅಲ್ಲಿ ಈ ರೀತಿ ಕಾಮಧೇನುವನ್ನು ಇಡಬೇಕು. ತುಂಬ ಜನರ ಮನೆಯಲ್ಲೂ ನಾವು ನೋಡಿರ್ತೀವಿ, ಪೂರ್ವಕ್ಕೆ ಬಾಗಿಲು ಇರುವಂಥವರ ಮನೆಯಲ್ಲಿ ನಾವು ಹೋಗ್ತಾನೆ ಕಾಮಧೇನುವಿನ ಫೋಟೋನ ಹಾಕಿರ್ತಾರೆ. ಅದು ಕೂಡ ಈಶಾನ್ಯ ಮೂಲೆ ಬರುತ್ತೆ, ತುಂಬ ಒಳ್ಳೆಯದು. ಹೊರಗಡೆ ಆಗಿರ್ಬೋದು, ಒಳಗಡೆ ಆಗಿರ್ಬೋದು, ಆ ಜಾಗದಲ್ಲಿ ಕಾಮಧೇನು ಫೋಟೋನ ಹಾಕೋದು ತುಂಬ ಒಳ್ಳೆಯದು. ಇಲ್ಲ ಆ ಜಾಗದಲ್ಲಿ ಮೇನ್ ಡೋರ್ ಬಂದಿದೆ, ಇಡೋದಕ್ಕೆ ಆಗಲ್ಲ ಅಂತಂದರೆ ದೇವರ ಮನೆಯಲ್ಲೂ ಕೂಡ ಇಡ್ಬೋದು. ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಇಡ್ಬೋದು, ಅಥವಾ ನಿಮ್ಮ ದೇವ್ರ ಮನೆ ಬಾಗಿಲು ಯಾವ ಕಡೆಗೆ ಇದೆ ಆ ಕಡೆಗೆ ಕಾಮಧೇನು ಫೋಟೋನ ಇಡ್ಬೋದು. ಕಾಮಧೇನುವಿನ ಅಸೂಕರು ಜೊತೆಯಲ್ಲಿರೋದೇ ಇಡಬೇಕು. ಬೆಳ್ಳಿ, ಹಿತ್ತಾಳೆ, ಪಂಚಲೋಹ ಅಥವಾ ಅಮೃತ ಶಿಲೆ ಇದು ತುಂಬಾ ಶ್ರೇಷ್ಠ. ಪೂಜೆ ಮಾಡೋದಕ್ಕೆ ಯೋಗ್ಯವಾಗಿರುವಂಥದ್ದು. ಯಾರ ಮನೆಯಲ್ಲಿ ಕಾಮಧೇನು ವಿಗ್ರಹದಿಂದ ಪ್ರಯೋಜನ ನೀವು ಯಾವ ರೀತಿ ಪಡ್ಕೊಂಡಿರ್ತೀರಾ ತಪ್ಪದೇ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.